ಎಷ್ಟೋ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದವರಿಗೆ ಸ್ಥಾನಮಾನವಿಲ್ಲ. ನಿಗಮ ಮಂಡಳಿಗಳ ಆದೇಶ ಬಂದು ನೋಡಿದ ತಕ್ಷಣ ಹೌಹಾರಿದ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು ಬೆವರು ಸುರಿಸಿ ಅನೇಕರನ್ನು ಶಾಸಕರನ್ನು ತಯಾರು ಮಾಡಿದ್ದಾರೆ, ಅನೇಕ MP ಗಳನ್ನು ತಯಾರು ಮಾಡಿದ್ದಾರೆ, ನಿಮ್ಮನ್ನ ಮಂತ್ರಿಗಳನ್ನಾಗಿ ಸಿಂಹಾಸನದ ಮೇಲೆ ಕೂಡಿಸಿದ್ದಾರೆ. ಆದರೆ ಹಲವಾರು ವರ್ಷಗಳಿಂದ ದುಡಿದಂಥ ಕಾರ್ಯಕರ್ತನಿಗೆ ನೀವು ಕೊಟ್ಟಂಥ ಉಡುಗೊರೆ ಏನು? ಇದು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಹುಟ್ಟೈತಿ. ಅದರಲ್ಲೂ ಸಹಿತ ಎಷ್ಟೋ ವರ್ಷಗಳಿಂದ ನೆರೆಯ ರಾಜ್ಯಗಳಲ್ಲಿಯೂ ಸಹಿತ ನಿಮಗೆ ಚುನಾವಣಾ ವೀಕ್ಷಕರನ್ನಾಗಿ ಮಾಡಿ ಕಳಿಸಿ ಅಲ್ಲಿ ತಿಂಗಳಾನುಗಂಟಲೆ ಊಟ ಉಪವಾಸ ಇಲ್ಲದೆ ಯಾವುದೇ ರೀತಿಯ ಅನೇಕ ತೊಂದರೆಗಳನ್ನು ಅನುಭವಿಸಿ ಅಲ್ಲಿ ಸರ್ಕಾರಗಳನ್ನು ತಂದಂಥ ಇದೇ ಕರ್ನಾಟಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ನಿಗಮ ಮಂಡಳಿಗಳಲ್ಲಿ ಸ್ಥಾನ ಕೊಟ್ಟಿದ್ದೀರಿ? ಯಾರ ಲಾಬಿ ಮಾಡ್ತಾರ? ಯಾರ ಬಾಲಂಗೋಶಿಯಾಗಿ ತಿರುಗಾಡ್ತಾರ? ಯಾರು ದುಡ್ಡು ಕೊಡ್ತಾರ? ಇದೊಂದು ದೊಡ್ಡ ಪ್ರಶ್ನೆ ನೋಡ್ರಿ. ಖಡಕ ಜವಾರಿ ಕಾಕ ಭಾಳ ಸೂಕ್ಷ್ಮವಾದ, ಕೂಲಂಕುಷವಾದ, ಪ್ರಭಾವ ಒತ್ತಡದ ಹೆಂಗೆ ಸುದ್ದಿ ತನಿಖೆ ಮಾಡಿ ತರ್ತಾನಂದ್ರೆ ಯಾವ್ಯಾವ ನಿಗಮ ಮಂಡಳಿಗಳಿಗೆ ಅಲ್ಲಿಯೂ ದುಡ್ಡಿನ ವ್ಯವಹಾರ ಆಗೈತಿ ಅಂತ ಮಾತಾಡಕತ್ತಾರ ಜನ. ಹಂಗಾದ್ರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾವ ಬೆಲೆ? ಪೋಸ್ಟರ್ ಅಂಟಿಸಿದ್ರು, ಜೆಂಡಾ ತೊಗೊಂಡು ತಿರುಗಾಡಿದ್ರು, ಕೇಸ್ಗಳನ್ನು ಹಾಕೊಂಡ್ರು, ಜೈಲಿಗೆ ಬೆದ್ರು, ನಿಮ್ಮ ಸಲುವಾಗಿ ಗಂಟ್ಲ ಹರ್ಕೊಂಡ್ರು. ಆದರೆ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಅವಿರತವಾಗಿ ಅವಿನಾನುಭಾವ ಸಂಬಂಧದಿಂದ ಕಾಯವಾಚ ಮನಸ್ಸಿನಿಂದ ಶ್ರಮ ವಹಿಸಿ ಶ್ರದ್ಧಾದಿಂದ ಪ್ರಾಮಾಣಿಕತೆಯಿಂದ ದುಡಿದವರಿಗೆ ಬೆಲೆ ಇಲ್ಲೇನ್ರಿ? ಇವತ್ತು ನೋಡ್ರಿ, ಕರ್ನಾಟಕ ರಾಜ್ಯದ ಇದೇ ಉತ್ತರ ಕರ್ನಾಟಕದಲ್ಲಿ ಒಬ್ಬಳು ಹೆಣ್ಣುಮಗಳಿಗೆ ಇವತ್ತು ನಿಗಮ ಮಂಡಳಿಯ ಸ್ಥಾನ ಇಲ್ಲ. ಎಲ್ಲೋ ಯಾರ್ಯಾರ್ದೋ ಲಾಬಿ ಮಾಡಿ ಯಾರ್ಯಾರ್ದೋ ಕೈಕಾಲು ಹಿಡಿದವರಿಗೆ ಯಾರ್ಯಾರಿಗೋ ಕೊಟ್ಟಿದ್ದೀರಿ. ಆದರೂ ಸಹಿತ ಅವ್ರಿಗೆ ಕೊಟ್ಟವ್ರಿಗೂ ಸಹಿತ ಯಾವ ಅಸಂತೋಷ ಪಡ್ತಾ ಇಲ್ಲ ಈ ಕಾರ್ಯಕರ್ತರು. ಅದರಲ್ಲಿ ಬೆರಳೆಣಿಕೆ ಎಷ್ಟು ಕಾರ್ಯಕರ್ತರ ಹೆಸರು ಹೇಳ್ತಾನೆ ಕೇಳ್ರಿ. ಇದೇ ಬೆಳಗಾವಿ ಜಿಲ್ಲೆಯಿಂದ, ಬೆಳಗಾವಿ ನಗರದಿಂದ ಅಲ್ಪಸಂಖ್ಯಾತ ಮಹಿಳೆ ಒಬ್ಬಳದಾಳ, ಅವಳೇ ಆಯಿಷಾ ಸನದಿ. ಗೊತ್ತೈತಲ್ರಿ? ಎಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇರ್ತಾವ, ಎಲ್ಲಿ ಭಾರತೀಯ ಜನತಾ ಪಕ್ಷದ ವಿರೋಧಿಗಳ ಒಂದು ಪ್ರತಿಭಟನೆ ಇರ್ತೈತಿ, ಅಲ್ಲಿ ಆಯಿಷಾ ಸನದಿ ತನ್ನ ಅಪಾರ ಹೆಣ್ಣು ಮಗಳ ಪಡೆಗಳೊಂದಿಗೆ ಬಂದು ಲಬ ಲಬ ಹೊಯ್ಕೋತಾಳ, ಒದರಾಡ್ತಾಳ, ದುಮಡಿ ಎಬಸ್ತಾಳ, ಗದ್ದಲ ಮಾಡ್ತಾಳ, ಏಟಿಗೆ ಎದುರೇಟು ಕೊಡ್ತಾಳ, ತಕ್ಕ ಉತ್ತರ ಕೊಡ್ತಾಳ ವಿರೋಧಿಗಳಿಗೆ. ತನ್ನ ಪಕ್ಷವೇ ನಿಷ್ಠಾವಂತ, ನನ್ನ ತಾಯಿ ತಂದೆ ಅಂದರೆ ನನ್ನ ಪಕ್ಷ ಅಂಥೇಳಿ ನಂಬಿ ನಡೆದವಳಿಗೆ ಇವತ್ತು ಏನು ಹುದ್ದೆ ಕೊಟ್ಟಿದ್ದೀರಿ ಬೆಳಗಾವಿ ಜಿಲ್ಲೆಯಿಂದ? ಪ್ರಮುಖ 2 ಸಚಿವ ಸ್ಥಾನ ಬೆಳಗಾವಿ ಜಿಲ್ಲೆಯಲ್ಲಿ, ಅದರಲ್ಲೂ ಪ್ರಭಾವಿ ಸಚಿವರು ಸತೀಶ್ ಜಾರಕಿಹೊಳಿ ಇದ್ದರೂ ಸಹಿತ DK ಶಿವಕುಮಾರ್ ಬೆಳಗಾವಿ ಜಿಲ್ಲೆಯವರಿಗೆ ಮೈನಸ್ ಮಾಡಿದಾರಂಥೇಳಿ ಬಹಳಷ್ಟು ಗೊಲ್ಲು ಎದ್ದೈತಿ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಇಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಪ್ರಭಾವಿ ಮಂತ್ರಿಗಳು, ಮುಂದೆ ಮುಖ್ಯಮಂತ್ರಿ ಆಗುವ ರೇಸಿನಲ್ಲಿ ಇದ್ದಂಥ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೂ ಬಾರದೆ ಅವರು ಶಿಫಾರಸು ಮಾಡಿದರೂ ಸಹಿತ ಯಾಕೆ ನಿಗಮ ಮಂಡಳಿ ಸ್ಥಾನ ಕೊಟ್ಟಿಲ್ಲ? ಇದೇ ಆಯಿಷಾ ಸಂಧಿ ಕೊಡಬೇಕಾಗಿತ್ತು. ಇದೇ ಅಥಣಿಯಿಂದ ದಲಿತರ ಎಡಗೈ ಬಣದಲ್ಲಿ ಇದ್ದಂಥ ಸುನೀತಾ ಐಹೊಳೆ ತೆಲಂಗಾಣದಲ್ಲಿ ಯಾವ ಗುಡುಗು ಎಬ್ಬಿಸಿ ಇವತ್ತು ತೆಲಂಗಾಣದಲ್ಲಿ ಸರ್ಕಾರ ಬರಲಿಕ್ಕೆ ಮಹಿಳೆಯರ ಸಮಾವೇಶ ಮಾಡಿ ಇವತ್ತು ರಾದ್ದಾಂತ ಮಾಡಿದಂಥ ಆ ಸುನೀತಾ ಐಹೊಳೆಗೂ ಸಹಿತ ಅವರವರ ಮಂತ್ರಿಗಳೇ ಶಿಫಾರಸು ಮಾಡಿದರು. ಯಾಕೆ ನಿಗಮ ಮಂಡಳಿ ಸ್ಥಾನ ಕೊಡಲಿಲ್ಲ? ಅಧ್ಯಕ್ಷ ಸ್ಥಾನಕ್ಕೆ ಸುನೀತಾ ಐಹೊಳೆ ಅರ್ಹಳು. ಅವಳು ಅನೇಕ ವರ್ಷಗಳಿಂದ ಸಾಲ ಸೂಲ ಮಾಡಿ ಅನೇಕ ತೊಂದರೆಗಳನ್ನು ಅನುಭವಿಸಿ ಇವತ್ತು ನಿಗಮ ಮಂಡಳಿಯಿಂದ ವಂಚಿತ ಆಗಿದ್ದಾಳ. ನಿಷ್ಠಾವಂತ ಕಾರ್ಯಕರ್ತರಿಗೆ ಬರೇಟು ಕೊಟ್ಟಂಥ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲವಿಲ್ಲ. ಯಾಕಂದರೆ ಖಡಕ ಜವಾರಿ ಕಾಕ ಯಾವ ಕಾರ್ಯಕರ್ತರು ಯಾವುದೇ ಪಕ್ಷದಲ್ಲಿದ್ದರೂ ಸಹಿತ ಅವರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಅವರು ಯಾವ ರೀತಿ ಪಕ್ಷಕ್ಕಾಗಿ ದುಡಿದಿದ್ದಾರ, ಶ್ರಮ ವಹಿಸಿದ್ದಾರ ಅನ್ನೋದನ್ನು ಕಾದು ಎಲ್ಲ ತನಿಖೆ ಮಾಡಿ ಸುದ್ದಿ ಹೇಳ್ತಾನೆ ಅನ್ನೋದು ನಿಮಗೆ ಗೊತ್ತೈತಿ. ಇದೇ ವಿಜಯಪುರದಿಂದ ಇದೇ ಶ್ರೀದೇವಿ ಉತ್ಲಾಸ್ಕರ್ ಎಷ್ಟೊಂದು ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಅಪಾರವಾದ ಕೊಡುಗೆ ಕೊಟ್ಟಾಳ, ಆಕೆಗೆ ಕೊಡಲಿಲ್ಲ. ಅನೇಕ ಇದೆ ಅಲ್ಪಸಂಖ್ಯಾತ ಮಹಿಳೆಯರಂತೂ ಒಂದೂ ಇಲ್ಲ. ನಿಗಮ ಮಂಡಳಿಯ ಚಾರ್ಟ್ ಬರ್ತೈತಿ, ಅದರಲ್ಲಿ ಮಹಿಳೆಯರೇ ಅಲ್ಪಸಂಖ್ಯಾತರದಲ್ಲಿ ಇಲ್ಲ. 87% ಮಹಿಳೆಯರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಆರಿಸಿ ತಂದು ಇವತ್ತು ಯಾಕೆ ಮಹಿಳೆಯರಿಗೆ ಉತ್ತರ ಕರ್ನಾಟಕದಿಂದ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಇಲ್ಲ? ಇದೇ ಬಾಗಲಕೋಟೆಯಿಂದ ಡಾಕ್ಟರ್ ಜೀನತ್ ಇದ್ದಾಳ, ಆ ಜೀನತ್ಗೂ ಸಹಿತ ಒಂದು ಅಧ್ಯಕ್ಷ ಸ್ಥಾನ ಕೊಡಬೇಕಾಗಿತ್ತು.
ಇದೇ ಸುನಿತಾ ಐಹೊಳೆಗೆ ಕೊಡಬೇಕಾಗಿತ್ತು, ಶ್ರೀದೇವಿ ಉತ್ಲಾಸ್ಕರ್ ಕೊಡಬೇಕಾಗಿತ್ತು, ಆಯಿಷಾ ಸಣದಿಗೆ ಕೊಡಬೇಕಾಗಿತ್ತು. ಅನೇಕ ಗುಲ್ಬರ್ಗಾದಿಂದ ಅದಾರ, ಹುಬ್ಬಳ್ಳಿ ಧಾರವಾಡದಿಂದ ಅದಾರ, ಅನೇಕ ಮುಸ್ಲಿಂ ಮಹಿಳೆಯರು ಅದಾರ. ಪಕ್ಷಕ್ಕಾಗಿ ಅಹೋರಾತ್ರಿ ದುಡಿದವರಿಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಅಂದರೆ ಇನ್ನು ಬರುವ ದಿನಗಳಲ್ಲಿ ಅವರು ಇನ್ನು ಪಕ್ಷದ ಮೇಲೆ ಜುಗುಪ್ಸೆ ಹೊಂದಿ ಅಸಮಾಧಾನ ಹೊಂದಿ ಮನಿ ಹಿಡಿತಾರ. ಅವರು ಪಟ್ಟಂಥ ಕಷ್ಟವನ್ನು ವಿಚಾರ ಮಾಡ್ತೀರಿ. ಡಿ ಕೆ ಶಿವಕುಮಾರ್, ನೀವು ಇವತ್ತು ರಾಜ್ಯದ KPCC ಅಧ್ಯಕ್ಷರದಿರಿ. ಕಾರ್ಯಕರ್ತರೇ ನನ್ನ ಶಕ್ತಿ, ಕಾರ್ಯಕರ್ತರೇ ನನ್ನ ಭದ್ರ ಬುನಾದಿ, ಕಾರ್ಯಕರ್ತರ ಇಲ್ಲದಿದ್ದರೆ ಇವತ್ತು ನಾವು ಸಿಂಹಾಸನ ಮೇಲೆ ಕೂಡಲಿಕ್ಕೆ ಸಾಧ್ಯವಿಲ್ಲ ಅಂತ ಘಂಟಾ ಘೋಷಣೆಯಿಂದ ನೀವು ಕೂಗಿದವರು ಎಲ್ಲಿದ್ದೀರಿ? ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಅಣತಿಯಂತೆ, ನಿಮ್ಮ ಸಲಹೆಯಂತೆ, ನಿಮ್ಮ ಕಣ್ಣಿನ ಸನ್ನೆಯಂತೆ ಇವತ್ತು ಲಿಸ್ಟ್ ತಯಾರಾಗೈತಿ. ಆ ಲಿಸ್ಟ್ನಲ್ಲಿ ನಿಮ್ಮ ಬೆಂಬಲಿಗರೇ ತುಂಬಿದಾರ. ನಿಷ್ಠಾವಂತ ಕಾರ್ಯಕರ್ತರಿಗೆ ನೀವು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ. ಬರುವ ದಿನಗಳಲ್ಲಿ ಇದು ಒಂದು ಭಾರಿ ಪೆಟ್ಟು ಬೀಳುವುದು ನಿಮಗೆ. ಇದೊಂದು ಎಚ್ಚರಿಕೆ ಅಂತಾರ ಸಕ್ರಿಯ ದುಡಿದಂತಹ ಕಾರ್ಯಕರ್ತರು. ಬೆಳಗಾವಿ ಜಿಲ್ಲೆಯ ಪ್ರಭಾವಿ ಸಚಿವರ ಶಿಫಾರಸು ಸಹಿತ ಎಷ್ಟು ಜನರಿಗೆ ಹೋಗಿತ್ತು, ಅದರ ಬಗ್ಗೆ ಯಾಕೆ ಗಣನೆಗೆ ತಗೊಂಡಿಲ್ಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರೇ? ಇಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಪ್ರಭಾವಿ ಮುಸ್ಲಿಂ ಅಲ್ಪಸಂಖ್ಯಾತ ಧುರೀಣರಾದಂಥ ಹಾಜಿ ಅಬ್ಬಾಸ್ ಮುಲ್ಲಾ ಅವರಿಗೂ ಸಹಿತ ನಿಗಮ ಸ್ಥಾನ ಇಲ್ಲ. ಪಕ್ಷಕ್ಕಾಗಿ ಕೆಲಸ ಮಾಡಾಕಬೇಕು, ಪಕ್ಷಕ್ಕಾಗಿ ಕೆಲಸ ದುಡಿಯಾಕಬೇಕು. ಯಾವುದೇ ಸಭೆ ಸಮಾರಂಭಗಳಾದ್ರೆ ಅಬ್ಬಾಸ್ ಮುಲ್ಲಾ ಬೇಕು. ಎಲ್ಲ ಕಾರ್ಯಕ್ರಮಗಳಿಗೂ ಸಹಿತ ಕಾರ್ಯಕರ್ತರನ್ನ ಉಪಯೋಗ ತಗೋತೀರಿ. ಆದರೆ ಅಬ್ಬಾಸ್ ಮುಲ್ಲಾಗೂ ಸಹಿತ ರಾಜ್ಯದ ನಿಗಮ ಮಂಡಳಿ ಸ್ಥಾನ ಕೊಡಬೇಕಾಗಿತ್ತು. ಏನು ಬರುವ ಜೂನ್ರಲ್ಲಿ 16 ಏನು MLC ಖಾಲಿ ಆಗ್ತಾವ. ಈ MLC ಸಲುವಾಗಿ ಏನಾದರೂ ರಿಸರ್ವ್ ಇಟ್ಟಿದ್ದೀರಾ, ಅದನ್ನು ಸಹಿತ ಘೋಷಣೆ ಮಾಡಬೇಕು. ಇದು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ 18 ಕ್ಷೇತ್ರ 11 ಶಾಸಕರನ್ನು ಕೊಟ್ಟಂಥ ಪ್ರಭಾವಿ ಸಚಿವರು ಹೊಂದಿದಂಥ ಸರ್ಕಾರ ಉಲಟ ಪಲಟ ಮಾಡುವಂಥ ಶಕ್ತಿ ಹೊಂದಿದಂಥ ಬೆಳಗಾವಿ ಜಿಲ್ಲೆಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಇಲ್ಲಂದರೆ ಡಿ ಕೆ ಶಿವಕುಮಾರ್ ಈರ್ಷೆ ಮಾಡಾಕತ್ತೀರಿ ಬೆಳಗಾವದವ್ರ ಮ್ಯಾಗ. ಇನ್ನು ನೀವು ಬೆಳಗಾವಕ್ಕೆ ಬರುದಿದ್ರೆ ಇನ್ನು ನಿಮಗೆ ಒಂದು ಹೂಗುಚ್ಛ ಮತ್ತು ಸ್ವಾಗತ ಕೊಡೋಕ್ಕೂ ಸಹಿತ ಯಾವ ಸಿಗಂಗಿಲ್ಲ. ಡಿ ಕೆ ಶಿವಕುಮಾರ್ ಎಚ್ಚರಿಕೆ. ಮುಖ್ಯಮಂತ್ರಿ ಆಗೋ ಕನಸು ಕಾಣಾಕತ್ತೀರಿ, ಆದರೆ ಬೆಳಗಾವಿ ಅಕ್ಕಿ ಕಾಳು ಬಿದ್ದಾಗ ಮಾತ್ರ ನೀವು ಮುಖ್ಯಮಂತ್ರಿ ಆಗುತ್ತೀರಿ, ವಿನಃ ಮುಖ್ಯಮಂತ್ರಿ ಆಗೋದಿಲ್ಲ. ಯಾವಾಗ ಬೆಳಗಾವಿಗೆ ನೀವು ಅಸಡ್ಡೆ, ಬೆಳಗಾವಿಯ ಕಾರ್ಯಕರ್ತರನ್ನು ನೀವು ಮಲತಾಯಿ ಧೋರಣೆ ಮಾಡಿ ಅವರನ್ನು ದೂಡು ತಳ್ಳಿದಿರಿ, ಇದರ ಪ್ರತಿಕಾರವಾಗಿ ನಿಮಗೆ ಬೆಲೆ ತೆತ್ತಬೇಕಾಗುವುದು. ನಿಮಗೆ ಮುಖ್ಯಮಂತ್ರಿ ಆಗುವ ಯೋಗ ಸಹಿತ ಇಲ್ಲ. ಯಾಕಂದರೆ ಬರುವ ಅಕ್ಟೋಬರದಂದು ಮುಖ್ಯಮಂತ್ರಿ ಬದಲಾವಣೆ ಆಗತೈತಿ ಲೋಕಸಭಾ ಚುನಾವಣೆ ನಂತರ. ಇದೇ ಖಡಕ್ ಜವಾರಿ ಕಾಕ ಏನು ಭವಿಷ್ಯ ಹೇಳ್ಯಾನ, ಆ ಭವಿಷ್ಯ ನಿಜ ಆಗತೈತಿ. ಇದೇ ಬೆಳಗಾವಿ ಜಿಲ್ಲೆಯಿಂದ ಮುಖ್ಯಮಂತ್ರಿ ಬದಲಾವಣೆ ಆಗತೈತಿ. ಬರೆದಿಟ್ಕೋರಿ. ಕರ್ನಾಟಕ ರಾಜ್ಯದ ಸಕ್ರಿಯ ಕಾರ್ಯಕರ್ತರೇ, ನಿಮಗೆ ಒಂದು ಖುಷಿ ಸುದ್ದಿ ಕೊಡಾಕತ್ತೀನಿ, ಸಿಹಿ ಸುದ್ದಿ ಕೊಡಾಕತ್ತೀನಿ. ಯಾವಾಗ ಬೆಳಗಾವಿ ನಗರದಲ್ಲಿ ಅನೇಕ ಹೋರಾಟದ ಮುಖಾಂತರ ಬೆಳಗಾವಿ ಜಿಲ್ಲೆಯಲ್ಲಿಯೇ ಉತ್ತರ ಕರ್ನಾಟಕದಲ್ಲಿ ಒಂದು ಅಲ್ಪಸಂಖ್ಯಾತ ಮಹಿಳೆ ಆಯಿಷಾ ಸಣದಿ ಮತ್ತು ಡಾಕ್ಟರ್ ಜೀನತ್ ಜಾಕೀರ್ ಮತ್ತು ಸುನಿತಾ ಐಹೊಳೆ, ಶ್ರೀದೇವಿ ಉತ್ಲಾಸ್ಕರ್ ಇಂಥವ್ರಿಗೆ ಯಾಕೆ ಕೊಡಂಗಿಲ್ರಿ? ಬೆಂಗಳೂರು ನಗರದಿಂದಲೂ ಸಹಿತ ಅನೇಕ ಮುಸ್ಲಿಂ ಮಹಿಳೆಯರಿದ್ದರು. ಅಲ್ಲಿ ಶಾಹೀನ್ ಶರೀಫ್ ಅಂಥೇಳಿ ಬೆಂಗಳೂರಿನ ನಗರದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿ ಕಾಂಗ್ರೆಸ್ ಅಪಾರ ಮಹಿಳೆಯರೊಂದಿಗೆ ಪಡೆಯೊಂದಿಗೆ ಬರ್ತಾಳ. ಆ ಶಾಹೀನ್ ಶರೀಫರಿಗೂ ಒಂದು ನಿಗಮ ಮಂಡಳಿಯ ಸ್ಥಾನ ಕೊಡಲಿಲ್ಲಲ್ರಿ. ಇದೆಂಥ ನ್ಯಾಯ? ಯಾಕೆ ಮುಸಲ್ಮಾನರಲ್ಲಿ ಒಂದು ಅಲ್ಪಸಂಖ್ಯಾತ ಮಹಿಳಾ ರಾಜ್ಯ ಅಧ್ಯಕ್ಷ ಆಗೋ ಸಲುವಾಗಿ ಯಾವ ನಿಮ್ಮಲ್ಲಿ ಅಂಕಿ ಸಂಖ್ಯೆ ಇಲ್ಲನ್ರಿ? ಇದೇ ಡಾಕ್ಟರ್ ನಫೀಸಾ ಫಜಲ್ ಮತ್ತು ಮುಖ್ತಾರ್ ಉನ್ನಿಸಾ ಬೇಗಂ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಮಹಿಳಾ ಮುಸ್ಲಿಂ ಮಂತ್ರಿಯಾಗಿದ್ದು, ನಜೀರ್ ಸಾಬ್ನಂಥ ಮಂತ್ರಿಗಳಾಗಿದ್ದು, ಇದೇ ಮುಖ್ತಾರ್ ಉನ್ನಿಸಾ ಬೇಗಂನಂಥ MLC ಆಗಿದ್ದು, ಉತ್ತರ ಕರ್ನಾಟಕದಲ್ಲಿ ಇನ್ನೂವರೆಗೆ ಒಂದು ಮುಸ್ಲಿಂ ಮಹಿಳೆ ಮುಸ್ಲಿಂ ಪುರುಷನಿಗೆ MLC ಇಲ್ಲ. ಇನ್ನು ಬರುವ ಮೇ ಎಂಡ್ ಮತ್ತು ಜೂನ್ ಮೊದಲನೇ ವಾರದಲ್ಲಿ 16 ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಗಳು ತೆರವಾಗುತ್ತಾವ. ಆದರೆ ಇನ್ನೂವರೆಗೆ ಯಾವುದೇ ನೀವು ನಿಗಮ ಮಂಡಳಿ ಸ್ಥಾನಗಳು ನೀವು ಕೊಡೋಕ್ಕಿಂತ ಮುಂಚಿತ ವಿಚಾರ ಮಾಡಬೇಕು. ಇನ್ನು ಅವರು MLCಗೆ ಅರ್ಹರು, ಯಾರ್ಯಾರು MLCಗೆ ಅರ್ಹರು ತಿಳ್ಕೋರಿ. ಇದೇ ಜಮಖಂಡಿದಿಂದ ನಜೀರ್ ಕೊಂಗನೊಳ್ಳಿಗೆ MLC ಸ್ಥಾನ ಮನಿಗೆ ಬರ್ತೈತಿ. ಇದು ಖಡಕ್ ಜವಾರಿ ಕಾಕನ ಸುದ್ದಿ ಐತಿ. ಹಮೀದ್ ಮುಷರಿಫ್ MLC ಆಗ್ತಾನ, ನಜೀರ್ ಕೊಂಗನೊಳ್ಳಿ ಆಗ್ತಾನ. ಇದೇ ಮಹಿಳಾ ಇದರಲ್ಲಿ
ಒಂದು ದಲಿತ ಮಹಿಳೆ ಹೋರಾಟ ಮಾಡಿದವಳು, ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಬಲಿದಾನ ಮಾಡಿದವಳು ಸುನಿತಾ ಐಹೊಳೆ ಮತ್ತು ಆಯಿಷಾ ಸಣದಿ, ಇದೇ ಶ್ರೀದೇವಿ ಉತ್ಲಾಸ್ಕರ್, ಡಾಕ್ಟರ್ ಜೀನತ್ ಜಾಕೀರ್ ಇವರೆಲ್ಲರೂ MLCಗೆ ಅರ್ಹರು. ಹಾಗಾದ್ರೆ ಉತ್ತರ ಕರ್ನಾಟಕದ ಮಹಿಳಾ ಮಣಿಗಳು, ಉತ್ತರ ಕರ್ನಾಟಕದ ಕಾಂಗ್ರೆಸ್ಸದ ಸಕ್ರಿಯ ಅಲ್ಪಸಂಖ್ಯಾತ ಕಾರ್ಯಕರ್ತರು ನಿಮಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಇನ್ನು ನೀವು ಒಂದು ದೃಢ ನಿರ್ಧಾರ ತಗೊಳ್ಳಿ. ನಿಮಗೆ ಹಂಗ ಕೇಳಿದರೆ ಕೊಡೋದಿಲ್ಲ. ನೀವು ಇನ್ನು ಯಾವ ರೀತಿ ನೀವು ಅಧಿಕಾರ ಪಡ್ಕೊಳ್ಳೋ ಸಲುವಾಗಿ, ನಿಮ್ಮ ಸ್ಥಾನಮಾನ ಭರ್ತಿ ಮಾಡೋ ಸಲುವಾಗಿ ಯಾವ ತೀರ್ಮಾನ ತಗೋತೀರಿ, ಆ ತೀರ್ಮಾನಕ್ಕೆ ನಂಬರ್ 1 ಚಾನಲ್ ಯಾವಾಗಲೂ ಬದ್ಧ ಐತಿ. ಇದೇ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅನೇಕ ಮಂತ್ರಿ ಮಾನ್ಯರಿಗೆ ಮನೆ ಮನೆಗೆ ಕರೆಸಿ ಕ್ರಾಂತಿ ಮಾಡಿ ಅನೇಕ ಕಾರ್ಯಕ್ರಮಗಳು, ಭಾರತ ಜೋಡೋ ಆಗಲಿ, ಮೇಕೆದಾಟು ಯೋಜನೆಗಳಲ್ಲಿ ತಮ್ಮ ಸಕ್ರಿಯ ಅಪಾರ ಪಡೆಗಳೊಂದಿಗೆ ಹೋಗಿ ಇದೇ ನಜೀರ್ ಕೊಂಗನೊಳ್ಳಿ, ಹಮೀದ್ ಮುಷರೀಫ ಇವರೆಲ್ಲರೂ ಏನು ತ್ಯಾಗ ಬಲಿದಾನ ಮಾಡಿದಾರ ಅದು ನಿಮಗೆ ಗೊತ್ತಾಗಬೇಕಲ್ರಿ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಬರುವ ಜೂನದಲ್ಲಿ ಇನ್ನು 16 ವಿಧಾನ ಪರಿಷತ್ ಸ್ಥಾನ ತೆರವಾಗ್ತಾವ. ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ 8 ಕೊಟ್ಟರೆ ಮಾತ್ರ ಕಾಂಗ್ರೆಸ್ಗೆ ಉಳಿಗಾಲ, ಇಲ್ಲದಿದ್ದರೆ ಕಾಂಗ್ರೆಸ್ಗೆ ಉಳಿಗಾಲವಿಲ್ಲ. ಇದೇ ಪ್ರಭಾವಿ ಸಚಿವರು ವಿಜಯಪುರದ MB ಪಾಟೀಲ್ರೇ, ಸತೀಶ್ ಜಾರಕಿಹೊಳಿ ಅವರೇ, ಶಿವಾನಂದ ಪಾಟೀಲರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸಂತೋಷ್ ಲಾಡ್ ಅವರೇ, ಉತ್ತರ ಕರ್ನಾಟಕದ ಪ್ರಭಾವಿ ಮಂತ್ರಿಗಳದಿರಿ, ಪ್ರಭಾವಿ ಶಾಸಕರದಿರಿ, 4-5 ಸಾರಿ ಆರಿಸಿ ಬಂದಿರಿ. ನೀವೆಲ್ಲರೂ ನಿಮ್ಮ ಕಾರ್ಯಕರ್ತರ ಬಗ್ಗೆ ಹೋಗಿ ಮುಖ್ಯಮಂತ್ರಿ ಹತ್ರ ಹೋಗಿ ಪಟ್ಟು ಹಿಡಿತೀರಿ. ಸರ್ಕಾರ ಅಳಗಾಡಿಸುವಂಥ ಶಕ್ತಿ ನಿಮ್ಮಲ್ಲಿರುವಾಗ ಈ ಕಾರ್ಯಕರ್ತರಿಗೆ ವಿಧಾನ ಪರಿಷತ್ ಸ್ಥಾನ, ನಿಗಮ ಮಂಡಳಿಯ ಪ್ರಮುಖ ಅಧ್ಯಕ್ಷ ಸ್ಥಾನ ಕೊಡುವಲ್ಲಿ ನಿಮ್ಮ ಶಕ್ತಿನೂ ಭಾಳ ಐತಿ. ನೀವು ಮನಸ್ಸು ಪಟ್ಟರೆ 2 ನಿಮಿಷನಾಗ ಆಗ್ತೈತಿ ಅನ್ನೋದು ಕಡಕ ಜವಾರಿ ಕಾಕ ಹೇಳ್ತಾನ. ಇದು ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ರಿಪ್ಪ. ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸ್ರಿ. ಮತ್ತೊಂದು ಸುದ್ದಿ ಹೋಗಿ ಬರಲ್ರಿ. ನಮಸ್ಕಾರ.